ವಾಲ್ಮೀಕಿ ನಿಗಮ ಹಗರಣ, ಸಚಿವ ನಾಗೇಂದ್ರ ರಾಜೀನಾಮೆ ಆಗ್ರಹಿಸಿ ಉಗ್ರ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ಬಿಜೆಪಿ. ಚಿಕ್ಕೋಡಿ: ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳಲ್ಲಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾಗಿದೆ 187 ಕೋಟಿ ಮೊತ್ತದ ಹಗರಣದ ಆರೋಪ ಎದುರಿಸುತ್ತಿರುವ ಬಿ. ನಾಗೇಂದ್ರ ಅವರನ್ನು ತಕ್ಷಣವೇ ಸಚಿವ ಸಂಪುಟದಿಂದ ಕೈಬಿಡಬೇಕು, ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ರಾಜ್ಯ ಬಿಜೆಪಿ ಪರಿಶಿಷ್ಟ ಪಂಗಡಗಳ ಘಟಕದ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಹುಂದ್ರಿ ಎಚ್ಚರಿಸಿದ್ದಾರೆ. ಚಿಕ್ಕೋಡಿಯ ಬಿಜೆಪಿ ಕಾರ್ಯಾಲಯದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಿಶಿಷ್ಟ ಪಂಗಡದ ಬಡ ಜನರ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿದ್ದ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಿದ ಆರೋಪ ಹೊತ್ತವರನ್ನೇ ಮರಳಿ ಸಚಿವರನ್ನಾಗಿ ಮಾಡುವ ಮೂಲಕ ರಾಜ್ಯ ಸರ್ಕಾರವು ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ನೇರ ದ್ರೋಹ ಬಗೆದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿಂದೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿದ್ದಾಗ ನಾಗೇಂದ್ರ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದ್ದರು. ಆದರೆ ಇದೀಗ ಡಿಕೆ ಶಿವಕುಮಾರ್ ಅವರು ನೇತೃತ್ವದ ಸರ್ಕಾರದಲ್ಲಿ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡುವುದು ನಿಜಕ್ಕೂ ಖಂಡನೀಯ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ನಡೆದಿದೆ ಎಂದು ಬಸವರಾಜ ಹುಂದ್ರಿ ವಾಗ್ದಾಳಿ ನಡೆಸಿದರು. ಬಳಿಕ ಮಾತನಾಡಿ, ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್ ಅವರು ಭ್ರಷ್ಟಾಚಾರದ ಆರೋಪ ಹೊತ್ತಿರುವ ಸಚಿವ ನಾಗೇಂದ್ರ ಅವರು ತಕ್ಷಣವೇ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಚಿಕ್ಕೋಡಿ ಜಿಲ್ಲಾ ಕೇಂದ್ರದಲ್ಲಿ ಬಿಜೆಪಿ ವತಿಯಿಂದ ಶೀಘ್ರದಲ್ಲೇ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಸತೀಶ್ ಅಪ್ಪಾಜಿ, ಚಿಕ್ಕೋಡಿ ಬಿಜೆಪಿಯ ಜಿಲ್ಲಾಧ್ಯಕ್ಷ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮೃತ್ ಕುಲಕರ್ಣಿ, ಮುಖಂಡರಾದ ಅಪ್ಪಯ್ಯ ಜಾಜರಿ, ಪ್ರವೀಣ್ ಕೆಂಪಡವಾಡ್, ಯಲ್ಲಪ್ಪ ನಾಯಕ್ ಸೇರಿದಂತೆ ಪ್ರಮುಖ ನಾಯಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಚಿಕ್ಕೋಡಿ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ರಾಜ್ಯಾಧ್ಯಕ್ಷರ ವಿಜೇಂದ್ರ ಅವರ ಮಾರ್ಗದರ್ಶನದಂತೆ ಒಂದು ಪತ್ರಿಕಾ ಮಾಧ್ಯಮವನ್ನು ಇವತ್ತಿನ ದಿನ ನಾವು ಪತ್ರಿಕಾ ಮಾಧ್ಯಮ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿ ನಡೆಸುವ ಉದ್ದೇಶ ಏನಂದರೆ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣವನ್ನು ಮಾಡಿದಂಥ ಸಚಿವರಾದಂಥ ನಾಗೇಂದ್ರ ಅವರನ್ನು ಇನ್ನೂ ಆರೋಪ ಪಟ್ಟಿ ಅವರ ಮೇಲಿದೆ. ಏನು ನೇರವಾಗಿ 187 ಕೋಟಿ ಹಗರಣ ಮಾಡಿ ಆ ಹಣವನ್ನು ಪರಿಶಿಷ್ಟ ಪಂಗಡದ ಕಲ್ಯಾಣ ಮಾಡಬೇಕಂತೇಳಿ ಇದ್ದಂಥ ಹಣವನ್ನು ದುರ್ಬಳಕೆ ಮಾಡಿ ತೆಲಂಗಾಣ ರಾಜ್ಯಕ್ಕೆ ಆ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಅಲ್ಲಿ ವಿಡ್ರಾಲ್ ಮಾಡಿ ಬಳ್ಳಾರಿ ಚುನಾವಣೆಗೆ ಬಳಸಿರುವಂಥದ್ದು ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳಿಂದ ತನಿಖೆಗೆ ಆದಂಥ ಸಂದರ್ಭದಲ್ಲಿ ಗೊತ್ತಾದಂಥ ವಿಷಯವನ್ನು ಇನ್ನೊಬ್ಬರು ಇದ್ದರೂ ಸಹ ಅವರನ್ನು ಡಿಕೆ ಶಿವಕುಮಾರ್ ಅವರು ಮತ್ತೆ ಸಚಿವರಾಗಿ ಮಾಡಿದ್ದಾರೆ. ನಾವು ಸಾಕಷ್ಟು ಹೋರಾಟವನ್ನು ಮಾಡಿ ರಾಜ್ಯದ ಎಸ್ ಟಿ ಮೋರ್ಚಾ ವತಿಯಿಂದ ಹೋರಾಟ ಮಾಡಿ ಇದೇ ಜಿಲ್ಲೆಯಲ್ಲಿ ನಾವು ಅವರ ಹೋರಾಟವನ್ನು ಮಾಡಿ ಅವರನ್ನು ರಾಜೀನಾಮೆ ಪಡೆದುಕೊಂಡಿದ್ದೆವು. ಆದರೂ ಸಹ ಪರಿಶಿಷ್ಟ ಪಂಗಡದ ಏನು ಆ ಬಡ ಜನರಿಗೆ ಬರಬೇಕಾದಂಥ ಹಣವನ್ನು ಲೂಟಿ ಮಾಡಿದಂಥ ಒಬ್ಬ ಭ್ರಷ್ಟ ಸಚಿವನ ಮಾತುವಾಗಿ ಅವರನ್ನು ಸಚಿವನ ಮಾಡಿದ್ದಾರೆ. ಅವರಿಗೆ ನಮಗೆ ಧಿಕ್ಕಾರಿದೆ. ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು, ಒಪ್ಪಿಕೊಂಡಿದ್ದಾರೆ. ಸದನದಲ್ಲಿ ಹಗರಣವಾದದ್ದು ಕರೆಯಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಅಂಥವರನ್ನು ಒಬ್ಬ ಅಮಾಯಕ ಅಧಿಕಾರಿ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಆಗ್ತೈತೆ, ಅವರ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ 187 ಕೋಟಿ ಹಗರಣ ಆಗಿದೆ ಅಂತೇಳಿ. ಅಂಥ ಒಬ್ಬ ದಕ್ಷ ಅಧಿಕಾರಿಯನ್ನು ಕಳ್ಕೊಂಡಂಥ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ಅವರನ್ನು ಕಿತ್ತೊಗೆದಿತ್ತು. ಮತ್ತು ಈಗ ಈ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಇವರಿಗೆ ಮುಖ್ಯಮಂತ್ರಿ ಅವ್ರಿಗೆ ಹೇಳಿದ್ದೆ, ನಾನು ಕೊಲೆ ಹೊಡೆದಂಥ ಅಭಿವೃದ್ಧಿ ನಿಗಮದ ಹಣವನ್ನು ಕೊಲೆ ಹೊಡೆದಂಥ ಒಬ್ಬ ಭ್ರಷ್ಟ ಸಚಿವನನ್ನು ಮತ್ತೆ ಮಾಡುವಂಥ ಅನಿವಾರ್ಯತೆ ಏನಿತ್ತು ಕಾಂಗ್ರೆಸ್ ಈ ಸರ್ಕಾರಕ್ಕೆ ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ. ನಾಗೇಂದ್ರ ಅವರಿಗೆ ಇನ್ನೂ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಮತ್ತೆ ಅವರೇನು ಮಾಡಿದ್ದಾರೆ, ಇದೇ ರೀತಿ ಅವರನ್ನು ಕೈ ಬಿಡದೇ ಇದ್ದರೆ ಸದನದೊಳಗೆ ನಮ್ಮ ಶಾಸಕರು ಹೋರಾಟವನ್ನು ಮಾಡ್ತಾರೆ, ಸದನದ ಹೊರಗೆ ನಮ್ಮ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಅತ್ಯಂತ ಕಠೋರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆ ಗಂಟೆಯನ್ನು ನಾನು ಈ ಮುಖಾಂತರ ಈ ಜಿಲ್ಲೆಯ ವತಿಯಿಂದ ಹೇಳ್ತಾ ಇದ್ದೀನಿ. ಮುಂದಿನ ನಿರ್ಮಾಣಗಳಲ್ಲಿ ಜಿಲ್ಲಾ
ಅಧಿಕಾರಿಗಳ ಕಚೇರಿ ಮುಂದೆ ಮತ್ತು AC ಆಫೀಸ್ ಕಚೇರಿಗಳ ಮುಂದೆ ನಮ್ಮ ಭಾರತೀಯ ಜನತಾ ಪಕ್ಷ ಮಂಡಲ ಸ್ತರದಲ್ಲೂ ಸಹ ಒಂದು ಹೋರಾಟವನ್ನು ಮಾಡುತ್ತದೆ. ಇದನ್ನು ತಾವು ಮನಗಂಡ ಕೂಡಲೇ ಮುಖ್ಯಮಂತ್ರಿಗಳು ಅವರ ರಾಜೀನಾಮೆಯನ್ನು ಪಡೆಯಬೇಕು. ನಾವು ಕೇವಲ ಒಬ್ಬ ಪರಿಶಿಷ್ಟ ಪಂಗಡದ ಸಚಿವರನ್ನ ಕೈ ಬಿಡ್ತಾ ಅಂತ ಹೇಳ್ತಾ ಇಲ್ಲ. ಇವರ ರಗಡ ಮತ್ತು ಅವರಿಗೆ ಕೂಡ ಕೊಡಲಿ, ಆದ್ರೆ ಇವರನ್ನು ಮಾತ್ರ ಭ್ರಷ್ಟ ಮಾಡಿದ್ದ ಪ್ರೂವ್ ಆಗಿದೆ. ಇನ್ನೂ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಆದ ಕಾರಣ ಅವರನ್ನ ಯಾವುದೋ ಪರಿಸ್ಥಿತಿ ಒಳಗ ಅವ್ರ ರಾಜೀನಾಮೆ ಪಡಿಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ. ಇಡೀ ಚಿಕ್ಕಡಿ ಜಿಲ್ಲೆಯ ಎಲ್ಲ ನಮ್ಮ ಪದಾಧಿಕಾರಿಗಳ ವತಿಯಿಂದ ಮತ್ತು ರಾಜ್ಯದ ನಾವು ಎಸ್ ಟಿ ಮೋರ್ಚಾ ನಮ್ಮ ಪದಾಧಿಕಾರಿಗಳ ವತಿಯಿಂದ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ತಮ್ಮೆಲ್ಲರೂ ಮುಖಾಂತರ ಈ ಒಂದು ಆಗ್ರಹವನ್ನು ಮಾಡ್ತೇನೆ. ಭ್ರಷ್ಟ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ಈಗಾಗಲೇ ಒಂದು ತಿಂಗಳಿಂದ ತಾವು ನೋಡ್ತಾ ಇದ್ದೀರಿ ಯಾವ ರೀತಿ ಲೋಕಸಭೆಯಲ್ಲಿ ಕಾಂಗ್ರೆಸ್ಸಿನ ನಡವಳಿಕೆ, ವಿದ್ಯಾರ್ಥಿಗಳಿಂದ ಚೆಲ್ಲಾಟ ಮಾಡುತ್ತಿರುವ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಉಳಿದಿದ್ದೇ ನಾವು ದುರ್ದೈವ, ಕರ್ನಾಟಕ ಜನತೆಯ ದುರ್ದೈವ. ಭ್ರಷ್ಟ ಪರಿಶಿಷ್ಟ ಪಂಗಡದ 186 ಕೋಟಿ ಹಗರಣಕ್ಕೆ ಕಾರಣವಾದ ಶ್ರೀ ನಾಗೇಂದ್ರ ಅವರನ್ನು ಮತ್ತೆ ಮಂತ್ರಿಗಿರಿ ಪಟ್ಟ DK ಶಿವಕುಮಾರ್ಗೆ ನಾವು ಧಿಕ್ಕಾರವನ್ನು ಹೇಳ್ತಾ ಅವರನ್ನು ಕೂಡಲೇ ವಜಾ ಮಾಡಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡ್ತೇವಂತೂ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಜನಪ್ರಿಯ ರಾಜ್ಯಾಧ್ಯಕ್ಷರಾದ ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ದಾರೆ. ಅವರು ಇವತ್ತಿನಿಂದ ಸದನದಲ್ಲಿ ಇವತ್ತು ನಾಳೆ ಸೋಮವಾರದಿಂದ ಜೋರಾಗಿ ಸದನದಲ್ಲಿ ಹೋರಾಟ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಮಾಡ್ತಾರೆ. ನಾವೆಲ್ಲರೂ ಜಿಲ್ಲೆಯ ವತಿಯಿಂದ ವಿಭಾಗ AC ಆಫೀಸ್ ಎದುರುಗಡೆ ನಾವು ಇಲ್ಲಿ ಸಾಂಕೇತಿಕ ಧರಣಿಯಲ್ಲಿ ಕೂಡ್ತಾ ಇದ್ದೀವಿ. ಅದಕ್ಕೆ ನೀವು ಸಹಕಾರವನ್ನು ಕೋರ್ತೇನೆ. ಮತ್ತೆ ಎಲ್ಲಿವರೆಗೆ ನಾಗೇಂದ್ರ ರಾಜೀನಾಮೆ ಕೊಡುವುದಿಲ್ಲೋ ಅಲ್ಲಿವರೆಗೆ ನಾವು ಧರಣಿಯನ್ನು ನಿಲ್ಲಿಸುವುದಿಲ್ಲ. ಉಗ್ರ ಹೋರಾಟ ನಾವು ಮಂಡಳ ಸ್ತರದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಹೊರಗಡೆ ಉಗ್ರ ಹೋರಾಟ ಮಾಡಿ ನಾಗೇಂದ್ರ ರಾಜೀನಾಮೆ ಪಡೆಯುವ ತನಕ ನಾವು ಹೋರಾಟ ನಿಲ್ಲಿಸುವುದಿಲ್ಲ. ಅದು ನಾವು ರಾಜ್ಯಾಧ್ಯಕ್ಷರ ಆದೇಶದವರೆಗೆ ಎಲ್ಲ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು, ಜನಸಾಮಾನ್ಯರು ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗೆ ಅನ್ಯಾಯ ಮಾಡಿದ ಈ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ತಮ್ಮೆಲ್ಲ